ನಮಸ್ತೆ ನನ್ನ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಸಾಕಷ್ಟು ಜನ ಕೇಳ್ತಾ ಇದ್ರಿ, ಕುರಿ ಸ್ತಂಭನೆ, ಆಡು, ಮೇಕೆ, ಕುರಿ ಇದ್ರದ್ದು ಒಂದು ಗೆಲ್ಲು ಅಂಥದ್ದು ಕೊಡಿ ಅಂತಂದ್ಬಿಟ್ಟು. ಅದಕ್ಕೆ ನಾವು ಯಾವ ರೀತಿ ಎದುರಾಳಿನ ತಡಿಬೇಕು, ಇದನ್ನು ನೋಡಿ ಅದು ಮುಂದಕ್ಕೆ ಹೋಗಬಾರ್ದು. ಆ ರೀತಿದು ಒಂದು ಈಗ ನಿಮ್ಮ ಒಂದು ಟಗರೋ ಕುರಿನೋ ಮೇಕೆನೇನೋ ಇದೆ, ಎದುರಿಗಿಂತ ಬಲಶಾಲಿ ಒಂದೊಂದು ಕುರಿ ಬರ್ತಾ ಇದೆ. ಅದ್ರ ಮೇಲಿದು ನಿಮ್ಮ ಒಂದು ಕುರಿನೋ ಟಗರೋ ನೋಡಿದ ತಕ್ಷಣ ಆ ಒಂದು ಕುರಿ ಅಥವಾ ಏನಿರುತ್ತೋ ಅದು ವಾಪಸ್ ಸ್ತಂಭನೆ ಆಗಿಬಿಡ್ಬೇಕು. ಆ ರೀತಿಯಾದ ಒಂದು ಕುರಿ ಸ್ತಂಭನ ಇದು ಅಂತ ನಾನು ನೋಡೋಣ. ಇವತ್ತು ಭಾಳ ಜನ ಕೇಳ್ತಿದ್ರಿ. ಇದು ಒಂದು ಅಂದರೆ ಗೆಲ್ಲೋದು ಅದೇ ಬಂತು ಅಂದರೆ ನೀವು ಕುರಿ ಕಾಳಗ ಅಥವಾ ಅದೆಲ್ಲ ಹೇಳ್ತೀರಾ, ಅದೇ ರೀತಿ ಇದು ಏನಪ್ಪ ಅಂದರೆ ಈ ರೀತಿ ಬಂದಾಗ ಇದ್ರ ಮೇಲದು ಒಂದು ಏನು ಹೇಳ್ತಿರಲ್ಲ, ಅದು ಕುರಿ ಮೇಲೆ ಕುಸ್ತಿ ಮಾಡೋಕ್ಕೆ ಫೈಟ್ ಮಾಡೋಕ್ಕೆ ಹೋದಾಗ ಅದು ಇದನ್ನು ನೋಡೋಕ್ಕೆ ನಿಮ್ಮ ಒಂದು ಕುರಿ ನೋಡಿದ ತಕ್ಷಣ ಅದು ವಾಪಸ್ ಹೊರಟೋಗ್ಬಿಡುತ್ತೆ, ಅಂದರೆ ಸ್ತಂಭನ ಆಗುತ್ತೆ. ಇದು ಕುರಿ ಸ್ತಂಭನ ಯಂತ್ರ ಅಂತಂದ್ಬಿಟ್ಟು ಈ ಮಂತ್ರ ನೋಡಿ ನೀವು ನೋಡ್ಕೊತಾ ಇದ್ದೀರಾ. ಈ ಮಂತ್ರ ನೀವು ಮೊದಲು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಖ್ಯೆಯಲ್ಲಿ ಇದನ್ನು ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು. ಎಷ್ಟಾದರೂ ಇಷ್ಟೇ ಅಂತಲ್ಲ, ಎಷ್ಟಾದರೂ ಆಗಲಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಇದಕ್ಕೆ ನೀವು ಮಿತಿ ಏನೂ ಇಲ್ಲ. ನಿಮ್ಮ ಯಥಾ ಸಾಮರ್ಥ್ಯ ಸಂಖ್ಯೆಯಲ್ಲಿ ಇದನ್ನು ಸಿದ್ಧಿ ಮಾಡಿ ಜಪ ಮಾಡಿ ಸಿದ್ಧಿ ಇಟ್ಕೋಬೇಕು. ನಂತರ ಏನು ಮಾಡಬೇಕು, ನೀವು ಯಾವಾಗ ನಿಮ್ಮ ಒಂದು ಕುರಿದು ಕಾಳಗ ಏನಿದೆ, ಆ ಕುರಿದು ಅಥವಾ ಮೇಕೆದು ಏನಿರುತ್ತೋ ಆ ಒಂದು ಕಾಳಗ ಏನಿದೆ ಅಂದರೆ ಅವತ್ತದ್ರದ್ದು ಏನು ನೀವು ಅದನ್ನು ಒಂದು ಏನು ಬಿಡ್ತಿರಲ್ವ, ಅದನ್ನು ನಾವು ಫೈಟ್ ಮಾಡಲಿಕ್ಕೆ ಆವತ್ತು ಏನು ಮಾಡಬೇಕು, ಇದನ್ನು ಉದ್ದಿನ ಕಾಳು ತೊಗೋಬೇಕು. ಉದ್ದಿನ ಕಾಳು ಕಪ್ಪಗಿರುತ್ತಲ್ವ, ಉದ್ದಿನ ಕಾಳು ಅದು ತೊಗೋಬೇಕು. ಅದೇನಿಷ್ಟು ಅಂತಲ್ಲ, ಸ್ವಲ್ಪ ಒಂದು ಕೈಯಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ತೊಗೋಬೇಕು. ಉದ್ದಿನ ಕಾಳು ತೊಗೋಬೇಕು. ಇದೇ ಮಂತ್ರ, ಏನು ನೀವು ನೋಡ್ತಾ ಇದ್ರಲ್ವ, ಅದೇ ಮಂತ್ರದಿಂದ 21 ಬಾರಿ ಅಭಿಮಂತ್ರಿಸ್ಬೇಕು. 21 ಸಾರಿ ಇದನ್ನು ಅಭಿಮಂತ್ರಿಸ್ಬಿಟ್ಟು ಆ ಕುರಿ ಏನು ಎದುರುಗಡೆ ಇರೋ ಕುರಿ ನಿಮ್ಮ ಕುರಿ ಮೇಲೆ ಫೈಟ್ ಮಾಡೋಕ್ಕೆ ಬರ್ತಾ ಇದೆ ಅಂದ ತಕ್ಷಣ ನೀವು ಆ ಕುರಿ ಮೇಲೆ ಎಸ್ದುಬಿಡಬೇಕು. ಆ ಎಸ್ದುಬಿಟ್ಟಾಗ ಅದೇನಾಗುತ್ತೆ, ಸ್ತಂಭನ ಆಗಿಬಿಡುತ್ತೆ, ಮುಂದಕ್ಕೆ ಬರಲ್ಲ. ಅದ್ರ ಮೇಲೆ ಅದೇನು ಫೈಟ್ ಮಾಡಲಿಕ್ಕೆ ಆ ಕುರಿ ಬರಲ್ಲ, ಅದಲ್ಲೇ ನಿಂತ ಜಾಗದಲ್ಲಿ ನಿಂತೋಗುತ್ತೆ. ಇದನ್ನು ಅದೇ ರೀತಿ ಇನ್ನೂ ಒಂದು ಕೂಡ ಇದನ್ನು ಬಳಸ್ಕೋಬೋದು. ಈಗ ಅವರು ಮೇಕೆ ಕುರಿನೆಲ್ಲ ಕೊಯ್ತಾರಲ್ವ, ಅವರು ಕೂಡ ಇದನ್ನು ಆ ರೀತಿ ಮಾಡಿದಾಗ ಅವರು ಕೂಡ ಅದನ್ನು ಕುಯ್ಯೋಕ್ಕಾಗೋದಿಲ್ಲ, ಅದು ಸ್ತಂಭನೆ ಆಗಿಬಿಡುತ್ತೆ. ಹಾಗಾಗಿ ಇದು ಕೂಡ ಒಂದು ಬರುತ್ತೆ. ಈ ಮಂತ್ರವನ್ನು ನೀವು ಸರಿಯಾದ ರೀತಿಯಲ್ಲಿ ತಿಳ್ಕೋಬೇಕಾಗುತ್ತೆ. ಈ ಒಂದು ಮಂತ್ರನ ಬೇಕಾದ್ರೆ ನಾನು ಒಂದು ಬಾರಿ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಯಾರಿಗಾರು ಗೊತ್ತಿಲ್ದಿರೋರಿಗೆ, ಕೆಲವರು ಹೇಳ್ತೀರಮ್ಮ ನಮ್ಗೆ ಓದಲಿಕ್ಕೆ ಬರಲ್ಲ, ನಾವು ಬೇರೆ ಕಡೆ ಎತ್ಕೊಂಡೋಗಿ ಓದಿಸ್ಬೇಕು ಅಂತೀರ. ನಾನು ಸಮಯ ಸಿಕ್ಕಿದ್ರೆ ನಾನು ಖಂಡಿತ ಓದಿ ಹೇಳ್ತೀನಿ, ಸಮಯ ಇಲ್ಲ ಅಂದರೆ ನನಗೆ ಹೇಳಲಿಕ್ಕಾಗಲ್ಲ. ಬನ್ನಿ, ಇವತ್ತು ಸ್ವಲ್ಪ ಇದು ಜಾಸ್ತಿ ಇರೋದ್ರಿಂದ ನಿಮ್ಗೆ ಹೇಳ್ತೀನಿ. ಕಾಲೇ ತಿಲ ಕವೇಲ ತಿಲ ಗುಜರಿ ಬೈಟಿ ವೀರ ಪಸಾರೆ ಸುಹೀನ ದೇದೆ ಮದಾಹಿ ಪೀರ್ ನ ಹಾವೆ ಕಾಲಿ ಕರು ಹಿಮತಿ ಬಾರಿ ದುಷ್ಯ ತಿಬುಕಿ ಲಾರ ಅವನಿ ಬಾಂಧೋ ಸುಹಿ ಅವಶಾಂಡೆ ಕಿ ಧಾರ ಅವೆ ನ ತೋಹೂನ್ ಗುಟೆ ಪಾಲು ರಕ್ಷಕರೆ ಶ್ರೀ ಗುರು ಗೋರಖನಾಥ ಅಂತ ಹೇಳ್ಬೋದು. ಇನ್ನು ಗೋರಖ ಅಂತ ಹಾಕ್ಕೊಟ್ಟಿದ್ದಾರೆ ಅಷ್ಟೇ, ಗೋರಖ ನಾಥ ಅಂತ ಹಾಕ್ಕೊಳ್ಳಿ. ಇದನ್ನು ಸರಿಯಾದ ರೀತಿಲಿ ನೀವು ಸ್ವಲ್ಪ ಅದನ್ನು ಹೇಳಬೇಕಾದ್ರೆ ಸ್ವಲ್ಪ ಎಂಥವ್ರಿಗೆ ಕಷ್ಟ ಆಗುತ್ತೆ, ಅದನ್ನು ನೀವು ಅದರಿಂದನೇ ಅದನ್ನು ಸಿದ್ಧಿ ಮಾಡಿ ಇಟ್ಕೋಬೇಕು ಅಂತ ಹೇಳಿದ್ದನ್ನು ಸಿದ್ಧಿ ಮಾಡಿ ಇಟ್ಕೊಂಡು ಎಷ್ಟು ಸಾರಿ ಆದರೂ ಹೇಳ್ಕೊಳ್ಳಿ ನೀವು. ಅಂದರೆ ಅಭಿಮಂತ್ರಿಸ್ಬೇಕಾದ್ರೆ ಆ ಒಂದು ಕಾಳಗಕ್ಕೆ ಏನು ಬಿಡ್ತಿರಲ್ಲ, ಅಂದರೆ ಆ ಫೈಟಿಗೆ ಅಂತ ಏನು ಬಿಡ್ತಿರಲ್ವ, ಆವಾಗ ನೀವು ಮನಸ್ಸಲ್ಲಿ ಅದನ್ನು ಹೇಳ್ಕೊಂಡು ಕೈಲಿ ಇಟ್ಕೊಂಡು ಒಂದಷ್ಟು ಕಾಳನ್ನ 21 ಬಾರಿ ಮತ್ತೊಮ್ಮೆ ಅಭಿಮಂತ್ರಿಸ್ಬಿಟ್ಟು ಆ ಎದುರುಗಡೆ ಏನು ಫೈಟ್ ಮಾಡಲಿಕ್ಕೆ ಬರುತ್ತಲ್ವ ಆ ಕುರಿ ಮೇಲೆ ಹಾಕಿದಾಗ ಅದು ಸ್ತಂಭನೆ ಆಗಿಬಿಡುತ್ತೆ.
ಇದು ಸಾಕಷ್ಟಿದ್ದಾವೆ. ಕೆಲವೊಂದು ಮೂಲಿಕೆಗಳಿಂದ ಕೂಡ ಅದ್ರ ಕೋಡಿಗೆ ಹಚ್ಚಿದ್ರೆ ಅದು ಕೂಡ ಆಗುತ್ತೆ. ಅದು ಕೆಲವು ಮೂಲಿಕೆಗಳು ಸಿಕ್ಕಲ್ಲ, ಹಾಗಾಗಿ ನಾನು ಇದ್ರದ್ದು ಕೂಡ ಒಂದಿದೆ, ಹಾಗಾಗಿ ನಿಮಗೆ ಇದನ್ನು ಕೊಟ್ಟಿದ್ದೀನಿ. ಇದು ಯಾರಿಗಾರು ಬೇಕಾದವರು ಸಾಕಷ್ಟು ಜನ ಕೇಳ್ತಾ ಇರ್ತೀರ, ಕುರಿ ಇದು ಆಮೇಲೆ ಕೋಳಿಗಳ್ದು ಏನೇನೋ ಕೇಳ್ತಾ ಇರ್ತೀರ, ಹಾಗಾಗಿ ಇದು ಒಂದು ಕೊಟ್ಟಿದ್ದೀನಿ. ಇದ್ರ ಬೇಕಾದ್ರೆ ನೀವು ಪ್ರಯೋಗ ಮಾಡಿ ನೋಡ್ಬೋದು. ಒಂದು ಸಾರಿ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೀವು ಮೊದಲು ಒಂದು ಸಾರಿ ಪರೀಕ್ಷೆ ಮಾಡಿ ನೋಡಬೇಕು, ಇದು ಆಗುತ್ತಾ ಇಲ್ವಾ ಅಂತ. ಬೇರೆದು ಬಿಟ್ಟು ನೋಡಿ ಮತ್ತೊಮ್ಮೆ ಮಗದೊಮ್ಮೆ ಅದು ನಿಮಗೆ ಸೆಟ್ಟಾಗಲಿ ಮತ್ತು ಇನ್ನೊಂದು ಬಾರಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡು ನೀವು ನೋಡಿದಾಗ ನಿಮಗೂ ಕೂಡ ಅದ್ರ ಬಗ್ಗೆ ಒಂದು ಈ ರೀತಿ ಇದೆಯಾ, ಮಾಡ್ಕೋಬೋದು, ಇನ್ನೊಂದು ಸಾರಿ ಮಾಡೋಣ ಅನ್ನೋದು ನಿಮಗೆ ಆಗುತ್ತೆ. ಆವಾಗ ನೀವು ಪಕ್ಕ ಮಾಡಿಕೊಂಡು ನಿಮ್ಮ ಒಂದು ಕುರಿ ಫೈಟಲ್ಲಿ ನಿಮ್ಮ ಕುರಿನೇ ಕೂಡ ನೀವು ಗೆಲ್ಲಿಸ್ಕೋಬೋದು ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಬಾಂಧವರೇ.